ओंकारेश्वर संयुक्ताभ्यो नमः श्री वीरभद्रेश्वर संयुक्ताभ्यो नमः श्री भद्रकामद ओके दೊಡ್ಡ ಜೈಲ ಇವಳು ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶಿವ ಬರ್ತಡೆ, ಅದಕ್ಕೆ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ. ಸೊ ಬನ್ನಿ, ಎಲ್ಲಿಗೆ ಹೋಗ್ತೀವಿ ಏನು ಅಂತ ಆಲ್ರೆಡಿ ನಿಮಗೆ ತಮ್ನೇಲಿ ನೋಡಿನೇ ಗೊತ್ತಾಗಿರುತ್ತೆ. ಸೊ ಬನ್ನಿ, ಇವತ್ತು ನಿಮ್ಮನ್ನು ಕೂಡ ಜೊತೆ ಕರ್ಕೊಂಡು ಹೋಗ್ತೀನಿ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಮಧ್ಯಾಹ್ನ ಮೇಲೆ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫುಲ್ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿ ನೋಡಿ. ಹಾಗೆಯೇ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿ. ಸೊ ನಾನು ಮೊದಲೇ ಹೇಳ್ದಂಗೆ ಇವತ್ತು ಶಿವ ಬರ್ತಡೆ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಶಿವು. ಸೊ ಅದಕ್ಕೆ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಮಡಿವಾಳ ಶಿವಶಂಕರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನಮ್ಮ ಜೊತೆಗೆ ನನ್ನ ಫ್ರೆಂಡ್ಸ್ ಆಶಾ, ಅಭಿ ಮತ್ತು ಖುಷಿ ಪುಟಾಣಿನೂ ಕೂಡ ಇದ್ದಾರೆ. ತುಂಬಾ ಚೆನ್ನಾಗಿದೆ, ಕ್ಯೂಟ್ ಮೂಮೆಂಟ್ಸು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿ ನೋಡಿ. ಆಯ್ತಪ್ಪ, ನಿದ್ದೆ ಅಲ್ಲಿ ಮಾಮಿ ಬಂದಿವಿ, ಬಾ ಹೋಗೋಣ. ದಾಸನ್ ವಿಶ್ ಮಾಡ್ದ, ಹ್ಯಾಪಿ ಹೇಳ್ದ, ಕೇಕ್ ಕಟ್ ಮಾಡ್ಸೋಣ ಇವತ್ತು. ಬರ್ಡೇ ಬಾಯ್. ನಾವು ಚಿಕ್ಕವರಿದ್ದಾಗ ಇಲ್ಲ ಲವ್ ಮಾಡ್ತಿದ್ದಾಗ ಯಾವುದಾದ್ರೂ ಕಾರಲ್ಲಿ ಹಿಂಗೆ ಧೂಳು ಕುತ್ಕೊಂಡಿದ್ರೆ ಈ ರೀತಿ ಎಲ್ಲ ಆರ್ಟ್ ಬರ್ದು ಇನ್ಸಿಲ್ ಬರೆಯೋದು, ಇಲ್ಲ ನಮ್ಮ ಫ್ಯಾಮಿಲಿ ನೇಮ್ ಎಲ್ಲ ಬರೆಯೋದು ಒಂದು ಮೆಮೊರಿ ಅಲ್ವಾ. ಸೊ ನಾವು ಕೂಡ ಬಂದು ತಲುಪೋದ್ವಿ ಮಡಿವಾಳ ಶಿವಶಂಕರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಇದು ನಮ್ಮ ಅಮ್ಮ ಅವರ ಮನೆ ದೇವರು ಕೂಡ. ಹೇಳು ಹ್ಯಾಪಿ ವಿಡಿಯೋ ಮಾಡ್ಕೋತಾಳ ಮನೆ. ನಾನು ಶಿವು ಜೊತೆಲಿ ಬಂದು ಮದುವೆ ಆದ ವರ್ಷದಲ್ಲೇ ಅನ್ಸುತ್ತೆ ಪೂಜೆ ಮಾಡ್ಸಕ್ಕೆ ಅಂತ ಬೆಳೆದಿದ್ದು. ಆಮೇಲೆ ನಾನು ಶಿವರಾತ್ರಿಲಿ ಜಾಗರಣೆ ಎಲ್ಲ ಮಾಡ್ತಾರಲ್ಲ, ಜಾತ್ರೆ ಮಾಡ್ತಾರಲ್ಲ, ಅವಾಗೆಲ್ಲ ನಾನು ಬರ್ತಿದ್ದೆ. ಬಟ್ ಶಿವು ಬರ್ತಿರ್ಲಿಲ್ಲ, ಅವ್ರ ದೇವಸ್ಥಾನ ಹತ್ರ ಕೆಲಸ ಇರುತ್ತೆ ಅಂತೇಳಿ. ಸೊ ಅದಕ್ಕೆ ಅವರು ನಾನು ತುಂಬಾನೇ ದಿನ ಆಯ್ತಲ್ಲ ಹೋಗೋಣ ಅಂತೇಳಿ ಇಲ್ಲಿಗೇನೆ ಬಂದ್ವಿ. ನಾವು ವಾರದ ದಿನ ಏನು ಹೋಗಿರ್ಲಿಲ್ಲ. ಸೋಮವಾರ ಶುಕ್ರವಾರ ವಾರದ ದಿನ ಅಂತ ಅನ್ಸುತ್ತೆ, ಆವಾಗ ಜನ ಇರ್ತಾರೆ. ಬಟ್ ಈ ಫಸ್ಟು ಅವೆರಡು ದಿನನೇ ಬಾಕ್ಲು ಓಪನ್ ಮಾಡ್ತಿದ್ದಿತ್ತು ದೇವಸ್ಥಾನದ್ದು. ಬಟ್ ಇವಾಗ ಡೈಲಿನೂ ಕೂಡ ಓಪನ್ ಮಾಡ್ತಾರೆ. ನಾವು ಅದೇ ಟೋಟಲ್ ಹೋದು ಓಪನ್ ಇರುತ್ತೋ ಇರಲ್ವೋ ಅಂತ, ಬಟ್ ಓಪನ್ ಇತ್ತು. ಸೊ ನಾವು ಹೋಗಿದ್ದು ಗುರುವಾರ ಆಗಿದ್ರಿಂದಾಗಿ ಜನ ಯಾರೂ ಇರಲಿಲ್ಲ. ಅವಾಗ ತಾನೇ ದೇವಸ್ಥಾನನೆಲ್ಲ ಕ್ಲೀನ್ ಮಾಡ್ತಿದ್ರು. ಸೊ ನಾವು ಹೋಗಿ ಪೂಜೆನೂ ಕೂಡ ಮಾಡಿಸ್ಕೊಂಡ್ವಿ. श्री वीरभद्रेश्वर संयुक्ताभ्यो नमः श्री भद्रकामदयोताभ्यो नमः गणादयोताभ्यो नमः चौदयाय नमः ओंकारेश्वर संयुक्ताभ्यो नमः. ಸೊ ನೋಡಿದ್ರೆಲ್ಲ ಪೂಜೆನೂ ಅಷ್ಟೇ ತುಂಬಾನೇ ಚೆನ್ನಾಗಾಯ್ತು. ಹಾಗೇನೆ ಫ್ಯಾಮಿಲಿ ಎಲ್ಲರಿಗೂ ಸೇರಿ ಅರ್ಚನೆನೂ ಕೂಡ ಮಾಡಿಸಿದ್ವಿ. ತುಂಬಾನೇ ಚೆನ್ನಾಗಿತ್ತು, ಯಾರು ಕೂಡ ಇರ್ಲಿಲ್ವಲ್ಲ, ತುಂಬಾ ಚೆನ್ನಾಗಾಯ್ತು ಪೂಜೆ. ನೀನು ಹೋಗು, ಹಾಕೋಗು, ಇಬ್ರು ಮ್ಯಾಚಿಂಗ್ ಮ್ಯಾಚಿಂಗ್. ಖುಷಿ ಕೇಕ್ ತುಂಬ್ಕೋಗಿ ಮಡಿಕೋ. ಹಾಂ ಹಚ್ಚೋಣ. ಹೋಗು ಹೋಗಿ ಅವಳು ಕೇಕ್ ಕೊಡ್ಬೇಡ, ಆಮೇಲೆ ಕೈ ಮುಕ್ಕೊಳವಾ? ಕೈ ಮುಕ್ಕೋ ಸಾಕು, ನಾವು ಕೈ ಮುಕ್ಕೋ. ಏನು ಮಾಡ್ತಿದ್ಯಾ ಮಾಮಿ? ಇಲ್ಲಿಂದಾನೆ ಮಾಡ್ಬಿಟ್ಲಿಕ್ಕೆ ನನಗೆ ಗೊತ್ತು ನಿನಗೆ ವಿಡಿಯೋ ಮಾಡಕ್ಕೆ ಬರಂತ ಅಂತ. ಇನ್ನು ಒಳಗಡೆ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡಿದ್ದಾದ್ಮೇಲೆ ಆಚೆ ಬಂದು ಕರ್ಪೂರ ಹಚ್ಚಿ
ಪೂಜೆನೂ ಕೂಡ ಮಾಡ್ಕೊಂಡ್ವಿ ನಾವು. ನಮ್ ಜೊತೆ ಖುಷಿ ಪುಟಾಣಿನೂ ನಾನು ಮಾಮಿ ಮಾಡ್ತೀನಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ ಅಂತ. ಈ ಏಜಲ್ಲೆಲ್ಲ ನಾವು ಇಷ್ಟೊಂದು ಅಪ್ಡೇಟೇ ಆಗಿರಲಿಲ್ಲ. ಈಗಿನ ಮಕ್ಳಂತೂ 5Gಗಿಂತ ಮೇಲೆ ಅನ್ಸುತ್ತೆ. ಏನು ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ, ಎಲ್ಲಾನು ಕೂಡ ನೋಡಿನೇ ಕಲ್ತ್ಕೊಬಿಟ್ಟಿರ್ತಾರೆ. ಪಪ್ಪ ಮಮ್ಮ ಅನ್ಕೊಂಡು ಓಡೋಗು. ಖುಷಿ ಪಪ್ಪ ಮಮ್ಮ ಅನ್ಕೊಂಡು ಓಡೋಗು. ಖುಷಿ ಯೂಟ್ಯೂಬಲ್ಲಿ ಹಾಕ್ತಿಲ್ಲ, ಲಿಂಕ್ನ ಶೇರ್ ಮಾಡು, ಶೇರ್ ಅಂತೀನಿ, ಅದೇನೋ ಮಾಮೂಲಿ ಕಳಿಸ್ತಾರಲ್ಲ, ನಾನು ಹಾಕೋತೀನಿ. ಓಹೋ ಯಾಕೆ ಅಲ್ಲೋಗಲ್ಲ, ಅಪ್ಪನ ಹತ್ರ ಹೋಗಲ್ಲ? ನಾವೆಲ್ಲಿ ಬರೋದು ಅಲ್ಲಿ? ದಾಸಾನು ದಾಸ ಬಾನು ಡುಮ್ಮ ಇಲ್ಲ ಡುಮ್ಮ ಅಭಿ ಡುಮಾನು ಹೋದ ಡುಮ್ಮ ಎಲ್ಲಿ ಹೋದ? ಇಲ್ಲಿ ಕೂತವನ. ನಿನ್ಗೆ ಅವ್ರು ಬೇಡವಾ? ನಾವು ಬೇಕಾ? ನಮ್ಮ ಮನೆಗೆ ಬತ್ತಿ ಹಂಗಾರೆ? ಡುಮ್ಮ ಬೇಡವಾ? ಆಶಮಮ್ಮ, ಕಾವ್ಯಮಮ್ಮ, ದಾಸ, ಗುಡ್. ನಾವು ಮಡಿವಾಳದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮೆಲ್ಲ ಸ್ಪೆಂಡ್ ಮಾಡಿದ್ಮೇಲೆ ಸಂಗಮಕ್ಕೆ ಬಂದ್ವಿ. ಇನ್ನು ಆ ಮಡಿವಾಳ ದೇವಸ್ಥಾನಕ್ಕೆ ಬಂದಮೇಲೆ ಸಂಗಮ ಹೊಳೆ ನೋಡದೆ ಹೋಗೋಕ್ಕಾಗತ್ತಾ? ಸೊ ಅಲ್ಲೂ ಕೂಡ ಬಂದು ಹೊಳೆ ಎಲ್ಲ ನೋಡಿಕೊಂಡು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಕುಂತಿದ್ವಿ. ನೀರು ಅಷ್ಟೊಂದೇನಿಲ್ಲ, ಕಮ್ಮಿನೇ ಇದೆ. ಸೊ ಬಂದು ಅಲ್ಲೊಂದು ಸ್ವಲ್ಪ ಹೊತ್ತು ಏನೂ ಆಟ ಆಡಿಲ್ಲ, ಆಚೆಗಡೆನೆ ಸ್ವಲ್ಪ ಕಾಲ ಕೈ ಎಲ್ಲ ತೊಳ್ಕೊಂಡು ಅಲ್ಲೇ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಅಲ್ಲಿಂದ ಬಂದ್ವಿ. ನೋಡಿ ನಮ್ಮ ಖುಷಿ ಪುಟಾಣಿನೂ ಕೂಡ ನೀರಲ್ಲಿ ಚೆನ್ನಾಗಿ ಆಟ ಆಡ್ತಿದ್ದಾಳೆ. ಸೊ ಹಾಗೇನೆ ಇಲ್ಲಿ ಚುರ್ಮುರಿ ಮಾಡ್ತಿದ್ರೆ, ಇನ್ನು ಚುರ್ಮುರಿ ಮಾಡ್ತಿರೋದು ನೋಡಿನೂ ತಿಂದೆ ಹೋಗೋ ಮನ್ಸಂತೂ ಯಾರಿಗೂ ಇಲ್ಲ. ಸೊ ಟೇಸ್ಟ್ ನೋಡೋಣ ಅಂತ ಹೇಳಿ ಬರೀ ಒಂದು ತಗೊಂಡಿದ್ದೆ ಅಷ್ಟೇ. ನಿಜವಾಗ್ಲೂ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಟೇಸ್ಟ್ ನೋಡಿದ್ಮೇಲಂತೂ ಫೈಟ್ ಮಾಡ್ಕೊಂಡು ತಿಂದಿದ್ದೀವಿ, ಅಷ್ಟು ಚೆನ್ನಾಗಿತ್ತು. ಅದಾದ್ಮೇಲೆ ಎಲ್ಲರೂ ಕೂಡ ಒಂದೊಂದು ತಗೊಂಡು ತಿನ್ಕೊಂಡು ಬಂದ್ವಿ. ನೀವೇನಾದ್ರೂ ಸಂಗಮಕ್ಕೆ ಬಂದಾಗ ಈ ಆಂಟಿ ಮಾಡೋ ಚುರ್ಮುರಿನ ಟೇಸ್ಟ್ ಮಾಡಿದೆ ಅಂತ ಹೋಗ್ಬೇಡಿ, ಅಷ್ಟು ಸಖತ್ತಾಗಿತ್ತು. ನಿಜವಾಗ್ಲೂ ನಾನು ತಿಂದಿರೋ ಚುರ್ಮುರಿಲೆಲ್ಲ ಇದೇ ಬೆಸ್ಟ್ ಅಂತ ಅನ್ಸುತ್ತೆ. ನೀವ್ ಯಾರಾದ್ರೂ ಬಂದಾಗ ಟೇಸ್ಟ್ ಮಾಡಿದ್ದೀರಾ ನೋಡೋಣ, ಕಮೆಂಟ್ ಮಾಡಿ. ಅಷ್ಟು ಚೆನ್ನಾಗಿತ್ತು. ನನಗೆ ಅವ್ರು ಚೆನ್ನಾಗಿ ಮಾಡಿದ್ರು ಅಂತ ಯೂಟ್ಯೂಬಲ್ಲಿ ಬರಲಿ, ಅವ್ರ ಮಕ್ಕಳು ನೋಡ್ತಾರೆ. ನಂಗೆ ಗೊತ್ತಿಲ್ಲ ಹಂಗೆ ಅದು ಉಪ್ಸಿಕೋಯ್ತು ನನಗೂ. ಏನಿದು ಸಾಕಾ ಹಾಕೊಂಡಿರೋದು ಬಾಯಿಗೆ? ಇನ್ನು ಅಲ್ಲಿಂದ ನಾವು ಕನಕಪುರಕ್ಕೆ ಬಂದ್ವಿ, ಯಾಕಂದ್ರೆ ನಾವು ಶಿವ ಬರ್ಡೇನ ಕನಕಪುರದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಿರೋದು. ಇಲ್ಲಿ ಹಾಯ್ ಮಿತು, ಅವನ್ ಪಾಪನ ಅವಳನ್ನೇ ನೋಡ್ತಾವನೆ. ಬಾ ಹಾಯ್. ಮಲಗಿದ್ನೇನೆ ಬರೇ.
ಸೊ ಇನ್ನು ಶಿವ ಬರ್ತಡೇನ ಕನಕಪುರದಲ್ಲಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಹಾಗೆ ಫ್ರೆಂಡ್ಸ್ ಜೊತೆ ಅಂತ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆ ವಿಡಿಯೋನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.